ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಇವತ್ತು ತುಂಬ ಸುಲಭವಾಗಿ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ನೀವು ಹೊರಗಡೆ ತಂದು ಕೊಡೋದ್ರಿಂದ ಮನೆಯಲ್ಲಿ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಬೋದು. ಬರೀ ಮೂರೇ ಇಂಗ್ರೀಡಿಯೆಂಟಿಂದ ಮಾಡ್ಬೋದು. ತುಂಬ ಟೈಮು ಕೂಡ ತಗೊಳ್ಳೋದಿಲ್ಲ ಅನ್ಬೋದು. ಈಸಿಯಾಗಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಬಂದು ನಾನಿಲ್ಲಿ 100 ಗ್ರಾಮ್ ಆಫ್ ಅನ್ಸಾಲ್ಟೆಡ್ ಬಟರ್ ತಗೊಂಡು ಅದರಲ್ಲಿ ನಾನು 90 ಗ್ರಾಮ್ ಮಾತ್ರ ಹಾಕ್ತಾ ಇದ್ದೀನಿ. ನೀವು ಕಂಪ್ಲೀಟ್ 100 ಗ್ರಾಮ್ ಕೂಡ ಹಾಕ್ಬೋದು. ಬೆಣ್ಣೆ ಬಂದು ರೂಮ್ ಟೆಂಪರೇಚರಲ್ಲಿ ಇರಬೇಕು. ಫ್ರಿಜ್ಜಿಂದ 2 ಅವರ್ ಮುಂಚೆ ನೀವು ಬೆಣ್ಣೆ ಬಿಸ್ಕೆಟ್ ಮಾಡ್ತೀರಲ್ಲ, ಅದು 2 ಅವರ್ ಮುಂಚೆನೇ ಹೊರಗಡೆನೇ ಇಟ್ಟು ಅದಾದಮೇಲೆ ಬೆಣ್ಣೆನ ಚೆನ್ನಾಗಿ ಈ ರೀತಿ ನೀಟಾಗೆ ಒಂದು ಸ್ಪೂನ್ ಅಥವಾ ಯಾವುದಾದ್ರೂ ಸೈಡಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನೀವು ಸ್ವಲ್ಪ ಶುಗರ್ ಪೌಡರ್ನ ಹಾಕ್ಕೊಬೇಕು. ಇಲ್ಲಿ 1/2 ಕಪ್ ಆಫ್ ಶುಗರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ಪಷ್ಟು ಮೈದಾ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೈದಾ ಕಮ್ಮಿ ಆಯಿತು ಅಂತ ಸ್ವಲ್ಪನೇ ಹಾಕ್ಕೊಂಡು ಅದಾದಮೇಲೆ ನಾನು ಇಲ್ಲಿ ಬೇಕಿಂಗ್ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಹದ ಬರೋ ರೀತಿ ಕಲಿಸ್ಕೊಳ್ಳಿ. ಸ್ವಲ್ಪ ಏನಾದರೂ ನಿಮಗೆ ಗಟ್ಟಿಗೇನಾದರೂ ಆದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಆಮೇಲೆ ಒಂದು ಇಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ, ಬೇಕಿಂಗ್ ಪ್ಲೇಟ್, ಮೈಕ್ರೋವೇವ್ ಸೇಫ್ ಅನ್ಬೋದು. ಸೊ ಅದಕ್ಕೋಸ್ಕರ ಅದಾದಮೇಲೆ ಬಟರ್ ಪೇಪರ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು A4 ಶೀಟಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದೇ ಬಟರ್ ಪೇಪರ್ ಆಗುತ್ತೆ. ನೀವು ಒಮ್ಮೆ ಮನೇಲಿ ಹ್ಯಾಕ್ನ ಟ್ರೈ ಮಾಡಿ ಅನ್ಬೋದು. ಆಮೇಲೆ ಈ ರೀತಿ ನಾವು ಮಾಡಿರೋಂಥ ಡೋ ಅಲ್ಲಿ ಚಿಕ್ಕ ಪೋರ್ಷನ್ ಆಗಿ ತೊಗೊತಾ ಬರಬೇಕು. ನೀವು ಎಷ್ಟು ಚಿಕ್ಕದಾಗುತ್ತೋ ಆ ರೀತಿ ತೊಗೊಂಡು ಅದಾದಮೇಲೆ ನೀವು ಈ ರೀತಿ ಜೋಡಿಸ್ಕೊಂಡು ಹೋಗಿ ಮತ್ತೆ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಮಾಮೂಲಿ ನೀವೆಲ್ಲ ಮಾಡ್ತೀರಲ್ಲ, ರೌಂಡ್ ಮಾಡಿಬಿಟ್ಟು ಈ ರೀತಿ ಚಪ್ಪಟೆ ಮಾಡಿದ್ರೆ ಆಯಿತು. ಇದೇ ರೀತಿ ನೀವು ದಪ್ಪದಾಗಲಿ ಸಣ್ಣದಾಗಲಾಗಲಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಮಾಡ್ಕೊಬೋದು. ನಾನು ಸ್ವಲ್ಪ ಇಲ್ಲಿ ಚಿಕ್ಕ ಸೈಜಿಗೆ ಮಾಡ್ತಾ ಇದ್ದೀನಿ, ಯಾಕಂದರೆ ಮತ್ತೆ ಅದು ಓವನಲ್ಲಿ ಇಕ್ಕಿ ಬೇಕ್ ಮಾಡಿದಾಗ ಮತ್ತೆ ಅದು ದೊಡ್ಡ ಸೈಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಇಟ್ಕೊಳ್ತಾ ಬನ್ನಿ. ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಬೇಕಿಂಗ್ ಟ್ರೇಲಿ ಅರೇಂಜ್ ಮಾಡಿ ಅಂತ ಹೇಳ್ಬೋದು. ಪಕ್ಕದಲ್ಲೇ ಮಾಡಿಬಿಟ್ರೆ ಅದು ಬೇಯಬೇಕಾದ್ರೆ ಅಂಟ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಆಮೇಲೆ ಡಿಸೈನ್ ಮಾಡೋಣ ಅಂದ್ಬಿಟ್ಟು ಫೋರ್ಕ್ ಬರುತ್ತಲ್ಲ ಆ ರೀತಿ ಮಾಡಿದೆ. ಅಥವಾ ನೀವು ಒಂದು ಕಡ್ಡಿ ಸಹಾಯ ತೊಗೊಂಡು ಈ ರೀತಿ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಬಿಸ್ಕೆಟು ಆ ರೀತಿ ಡಿಸೈನ್ ಮಾಡಿ ನಿಮ್ಗೆ ಇಷ್ಟ ಬಂದಿರೋ ರೀತಿ ಮಾಡ್ಬೋದು. ಟೇಸ್ಟ್ ಮಾತ್ರ ಒಂದೇ ಇರುತ್ತೆ, ಅದೇನು ಚೇಂಜ್ ಆಗೋದಿಲ್ಲ ಅಂತ ಅನ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಡಿಸೈನ್ ಮಾಡಿ ಬೇಕಿಂಗ್ ಟ್ರೇಯಲ್ಲಿ ಇವಾಗ ಎಲ್ಲನೂ ಕೂಡ ಸೆಟ್ ಆಯಿತು ಅನ್ಬೋದು. ಮತ್ತು ಓವನಲ್ಲಿ ಈಗ ಪ್ರೀಹೀಟ್ ಮಾಡೋಕ್ಕೆ ಇಟ್ಟಿದ್ರೆ ಒಂದು 5 ಮಿನಿಟ್ಸ್ನ ಚೆನ್ನಾಗಿ ಪ್ರೀಹೀಟ್ ಮಾಡೋಕ್ಕೆ ಇಟ್ಬಿಟ್ಟು ಕನ್ವೆನ್ಷನ್ ಓವನಲ್ಲಿ ಮಾಡಿ. ಓವನ್ ಇಲ್ಲದೆ ಇರೋರು ಗ್ಯಾಸ್ ಮೇಲೆ ಏನಿಲ್ಲ ಒಂದು ಬಾಂಡಲಿ ಅಥವಾ ಒಂದು ಕಡಾಯಿ ಇಟ್ಬಿಟ್ಟು ಒಳಗಡೆ ಉಪ್ಪು ಅಥವಾ ಮರಳನ್ನ ಹಾಕ್ಬಿಟ್ಟು ಅದಾದಮೇಲೆ ಒಂದು 5 ನಿಮಿಷ ಪ್ರೀಹೀಟ್ ಮಾಡಿ ಮುಚ್ಚಿಬಿಟ್ಟು ಆಮೇಲೆ ಅದರೊಳಗಡೆ ಒಂದು ಪ್ಲೇಟು ಏನೇನು ಮಾಡಿಕ್ಕಿರಲ್ಲ ಅದನ್ನು ಪ್ಲೇಟ್ನ ಅದರೊಳಗಡೆ ಇಟ್ಬಿಟ್ಟು ಅಲ್ಲಿ ಒಂದು 20ರಿಂದ 25 ನಿಮಿಷ ಬೇಕ್ ಮಾಡಬೇಕಾಗುತ್ತೆ. ಓವನಲ್ಲಿ ಆದರೆ ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಆಗುತ್ತೆ. ಡಿಪೆಂಡ್ ಆನ್ ಓವನ್ ಮತ್ತು ಯಾವ ಬ್ರ್ಯಾಂಡು ಟೆಂಪ್ರೇಚರ್ ಎಲ್ಲನೂ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಮೈಕ್ರೋವೇವ್ ಸ್ವಲ್ಪ ಬೇಗ ಆಗುತ್ತೆ ವೆನ್ ಕಂಪೇರ್ ಟು OTG ಅನ್ಬೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಓವನಲ್ಲಿ ನಾನು 10 ಮಿನಿಟ್ಸ್ ಇಟ್ಟಿದ್ದೆ, ಆದರೆ 5 ಮಿನಿಟ್ಸ್ಗೆ ಆಗೋಯಿತು. ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋ ರೀತಿ ನೀವು ಬಿಟ್ಕೋಬೋದು, ಅಥವಾ ನೀವು ವೈಟಾಗಿ ಬೇಕಾದರೆ ಸ್ವಲ್ಪ ಬೇಗನೆ ತಗೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಮೀಡಿಯಮ್ ಕ್ರಿಸ್ಪಿ ಆಗೋ ರೀತಿ ನಿಮಗೆ ಮಾಡ್ಕೊಂಡಿದ್ದೀನಿ ಅನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅನ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಬಿಸ್ಕೆಟ್ಟು, ತುಂಬ ಇಷ್ಟ ಆಯಿತು ಅನ್ಬೋದು. ತುಂಬ ಕ್ರಿಸ್ಪಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಗೆ ಬಂದಿತ್ತು ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮಗೆ ಆ ಸೌಂಡ್ ಕೇಳ್ತಾ ಇರಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅನ್ಬೋದು. ಈ ರೀತಿ ಮುರಿದಾಗ ಒಳಗಡೆ ಲೇಯರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ.